ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ಈ ಲಾಗ್ನ ಈವ್ನಿಂಗ್ 7 o'clockದಿಂದ ಸ್ಟಾರ್ಟ್ ಮಾಡತ್ತೇನು. ನಾನು ನಿಮಗೆ ನಿನ್ನೆನೇ ಹೇಳಿದ್ದೆ ನಾವೆಲ್ಲರೂ ಧಾರವಾಡಕ್ಕೆ ಬಂದಿದ್ದು ಮತ್ತು ಯಾಕೆ ಬಂದಿದ್ದೇವೆ, ಫಂಕ್ಷನ್ ಐತೆ ಅಂತ ಅಷ್ಟೇ ಹೇಳೀನಿ, ಬಟ್ ಯಾವ ಫಂಕ್ಷನ್ ಅಂತ ಹೇಳಿರಲಿಲ್ಲ. ಇವತ್ತು ವೈಷ್ಣವಿನ ಬರ್ತಡೇ ಇತ್ತು, ಹಾಗಾಗಿ ನಾವು ಧಾರವಾಡಕ್ಕೆ ಬಂದಿದ್ದು. ನೈಟ್ ಬರ್ಡೇ ಫಂಕ್ಷನ್ಗೆ ನಾನು ಯಾವ್ದು ಸೀರೆ ಉಟ್ಕೋತೀನಿ, ನಮ್ಮ ಬರ್ಡೇ ಗರ್ಲ್ ಅವ್ರ ಮಮ್ಮಿ ಯಾವ ಸೀರೆ ಉಟ್ಕೋತಾರಂದ್ರೆ ನಾನು ಮತ್ತು ನಮ್ಮ ನಾದಿನಿ ಇಬ್ಬರು ಸೇಮ್ ಸೀರೆನ ಉಟ್ಕೋಬೇಕಂತ ಆದರೆ ಕಲರ್ ಮಾತ್ರ ಬೇರೆ ಬೇರೆ, ಬಟ್ ಡಿಸೈನ ಪ್ಯಾಟರ್ನ್ ಎಲ್ಲ ಸೇಮ್ ಐತಿ. ಸೊ ಆಕಿ ನಾನು ಸೇಮ್ ಉಟ್ಕೋಬೇಕಂತ ಅಂದ್ಕೊಂಡೇವಿ. ಇವ ಸೀರೆನ ನಮ್ಮ ಹತ್ತಿರನ ತಂದೆವು, ಆಕಿಗೊಂದು ನನಗೊಂದು. ಇದು ಬ್ಲೌಸ್ ಸೀರೆ ಜೊತೆ ರೆಡಿಮೇಡನ್ನು ಬಂದಿತ್ತು, ಬಟ್ ಏನಾಯಿತು ನಮಗೆ ಫಿಟ್ಟಿಂಗ್ ಸರಿ ಇರಲಿಲ್ಲ. ಇವು ಅಗದಿ ದೊಡ್ಡ ಇದ್ದು ಮತ್ತು ಪಾಪ ಇದನ್ನು ಟೇಲರ್ಗಳು ಪೂರ್ತಿ ಕಂಪ್ಲೀಟ್ಲಿ ಬಿಚ್ಚು ಬ್ಲೌಸ್ ಯಾವ ರೀತಿ ಹೊಲಿತಾರಲ್ಲ ಅದೇ ರೀತಿ ಹೊಲಿದು ನಮಗೆ ಫಿಟ್ಟಿಂಗ್ ಮಾಡಿ ಕೊಟ್ಟರು. ಇದು ಗ್ರೀನ್ ಕಲರು, ಗ್ರೀನು ಇಲ್ಲ, ಇದು ಮೋರ್ಪಂಕಿ ಕಲರ್ ಐತಿ. ಇದು ನಮ್ಮ ನಾದಿನಿ ಸೀರೆ ಪೂರ್ತಿ ಪ್ಲೇನ್ ಐತಿ ಮತ್ತು ಬಾರ್ಡ್ರಿಗಷ್ಟೇ ಡಿಸೈನ್ ಐತಿ ಮತ್ತು ಬ್ಲೌಸ ಗ್ರ್ಯಾಂಡ್ ಐತಿ. ಹಾಗಾಗಿ ಸೀರೆ ಸ್ವಲ್ಪ ಲುಕ್ ಜಾಸ್ತಿ ಚಂದ ಕಾಣ್ತೈತಿ. ನನಗಂತ ನಾನು ಉಟ್ಕೊಳ್ಳೋಕೆ ತೊಗೊಂಡಿರೋದು ಇದು ಅಷ್ಟೇ ಇತ್ತು. ಸೀರೆ ಒಳಗೆ ಬ್ಲೌಸ್ ರೆಡಿಮೇಡ್ ಬಂದಿತ್ತು, ಬಟ್ ಇದನ್ನು ಪಾಪ ಟೇಲರ್ ಎಲ್ಲ ಇದನ್ನು ಮಾಡಿ ಚೆನ್ನಾಗಿ ಫಿಟ್ಟಿಂಗ್ ಮಾಡಿ ಮತ್ತೊಮ್ಮೆ ಚಲೋ ಬ್ಲೌಸ ಹೊಲ್ಕೊಟ್ಟ. ಒಂದೇ ದಿನದಾಗ ಹೊಲ್ಕೊಟ್ಟಿದ್ದಾನು. ನಾವು ಹಾಗೆ ಸ್ವಲ್ಪ ಅರ್ಜೆಂಟಲ್ಲೇ ಸೀರೆ ಇದ್ರೂ ಅವ್ನು ಹೊಲಸಾಗಿ ಕೊಡೋಂಗಿಲ್ಲ. ಇದು ನನ್ನ ಕಲರ್ದು ಸೀರೆ ರೆಡ್ದಾಗೈತಿ, ಅಷ್ಟು ಡಾರ್ಕ್ ರೆಡ್ಡು ಇಲ್ಲ. ಇದು ಜಾಸ್ತಿ ಡಾರ್ಕ್ ಗ್ರೀನ್ ಇಲ್ಲ, ಇದು ಮೋರ್ಪಂಕಿ ಕಲರ್ದಾಗ ಐತಿ. ಇದು ಒಂದು ಸ್ವಲ್ಪ ಚಾಕ್ಲೇಟಿ ಮತ್ತು ರೆಡ್ ಮಿಕ್ಸ್ದಾಗಿ ಹಿಂಗೆ ಮರೂನ್ದಾಗ ಬಂದೈತಿ. ಇದು ಎರಡು ಸೀರೆ ಪ್ಲೇನ್ ಐತಿ, ಆದರೆ ಬ್ಲೌಸ್ ಮಾತ್ರ ಎರಡು ಗ್ರ್ಯಾಂಡ್ ಇದಾವೆ. ಸೊ ಸೀರೆ ಉಟ್ಟಿದ ಮೇಲೆ ಲುಕ್ ಚಂದ ಕಾಣಿಸ್ತೈತಿ. ಸೊ ಇವತ್ತು ಇಬ್ಬರು, ನಾನು ನನ್ನ ನಾದಿನಿ ಇಬ್ಬರು ಸೇಮ್ ಸೀರೆ ಉಟ್ಕೊಂಡು ಫಾರ್ ದ ಫಸ್ಟ್ ಟೈಮ್ ಮ್ಯಾಚಿಂಗ್ ಮಾಡೋಣ ಅಂತಂದು ಮಾತಾಡಿಕೊಂಡು ಮಾಡಿರೋದು. ಸೊ ನೋಡಬೇಕು ಸಾಯಂಕಾಲ ನಾವು ಯಾವ ರೀತಿ ರೆಡಿಯಾಗಿ ಹೆಂಗೆ ಕಾಣ್ತೀವಿ ಸೀರೆ ಒಳಗಂತಂದು. ಇಲ್ಲಿ ಅಕ್ಕ ಈಗ ಮಧ್ಯಾಹ್ನಕ್ಕನ ಸೀರೆಗೆಲ್ಲ ಡ್ರಾಪಿಂಗ್ ಮಾಡಿ ಪಿನ್ನದ ಹಚ್ಚಿ ಇಡಾತೇಳು. ಯಾಕಂದ್ರೆ ಮತ್ತು ಸಾಯಂಕಾಲ ಡೈರೆಕ್ಟ್ ಒಮ್ಮೆ ಸೀರೆ ಉಟ್ಕೋಬೇಕಂದ್ರೆ ಮತ್ತು ಗದ್ಲು ಆಗ್ತೈತಿ ಅಂತಂದು ಫಸ್ಟಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಳತ್ತೇಳು. ಸಾಯಂಕಾಲ ಟೈಮಿಗೆ ಜಲ್ದಿ ರೆಡಿ ಆಗೋದಿತ್ತಂದ್ರೆ ಇದನ್ನು ರೆಡಿ ಮಾಡಿ ಇಟ್ಕೊಂಡು ಅಂದ್ರೆ ಜಾಸ್ತಿ ಟೈಮ್ ಹತ್ತಂಗಿಲ್ಲ. ಇದು ಪ್ಲೇಟ್ಸ್ ಮಾಡೋಕನ ಸ್ವಲ್ಪ ಜಾಸ್ತಿ ಟೈಮ್ ಹತ್ತೈತಿ, ಅವಾಗ ನಟ್ಟಿಗೆ ಆಗಂಗಿಲ್ಲ ಅಂತಂದು ಖಾಲಿ ಇರೋ ಟೈಮ್ ಮಧ್ಯಾಹ್ನಕ್ಕನ ಇಬ್ಬರೂ ಸೀರೆಗಳಿಗೆ ಪಿನ್ ಹಚ್ಚಿ ರೆಡಿ ಮಾಡಿ ಇಟ್ಟು. ಡೆಕೋರೇಷನ್ ಎಲ್ಲ ಸಂಜೆ 4 ಗಂಟೆದಿಂದನೇ ಸ್ಟಾರ್ಟ್ ಮಾಡಿರು. ಡೆಕೋರೇಷನ್ ಎಲ್ಲ ಮಾಡಿ ಮುಗ್ಸಕ್ಕೆ ಸಂಜೆಗೆ 6:30 ಆಯಿತು. ಇದು ಲಾಸ್ಟ್ ಫೈನಲ್ ಔಟ್ಪುಟ್ಟ ಡೆಕೋರೇಷನ್ದ. ವೈಷ್ಣವಿಂದ ಫಸ್ಟ್ ಬರ್ತಡೇನ ಗೋಡ್ಗೇರಿಯಾಗ ಮಾಡಿರು, ಸ್ವಲ್ಪ ಜಾಸ್ತಿ ಗ್ರ್ಯಾಂಡಾಗಿ ಮಾಡಿ. ಇದು ಸೆಕೆಂಡ್ ಬರ್ತಡೇ ಇತ್ತು, ಹಾಗಾಗಿ ಧಾರವಾಡದಾಗನ ಸ್ವಲ್ಪ ಕ್ಲೋಸ್ ರಿಲೇಟಿವ್ಸ್ನಷ್ಟೇ ಕರೆದ ಸಿಂಪಲ್ಲಾಗಿ ಮಾಡೋನು ಅಂತಂದರು. ಬಟ್ ಇದು ಬರ್ಡೇ ಇದು ಕೂಡ ಸಿಂಪಲ್ ಆಗಲಿಲ್ಲ, ಸ್ವಲ್ಪ ಜಾಸ್ತಿನ ಗ್ರ್ಯಾಂಡಾಗಿ ಆಯಿತು. ಡೆಕೋರೇಷನ್ ಎಲ್ಲ ಸಂಜೆ 6 ಗಂಟೆ 6:30 ಅಂದ್ರೆ ಕಂಪ್ಲೀಟ್ ಆಯಿತು. ಅಕ್ಕನ ನಾನು ಎಲ್ಲರ ನೇಬರ್ಸ್ಗೆ ಇನ್ವೈಟ್ ಮಾಡಿ ಬರ್ತೇನಂತ ಹೇಳಿ ಅಕ್ಕ ಹೋಗಿಳು ಹೊರಗೆ. ಮತ್ತು ನಮಗೆಲ್ಲರಿಗೂ ಒಬ್ಬೊಬ್ಬರು ರೆಡಿ ಆಗ್ರಿ, ಮತ್ತು ಜನ ಎಲ್ಲ ಬಂದ್ರಂದ್ರೆ ಅವಾಗ ಗಡಿಬಿಡಿ ಆಗ್ತೈತಿ ಅಂತ ಹೇಳಿಳು. ಹಾಗಾಗಿ ಎಲ್ಲರೂ ಒಬ್ಬೊಬ್ಬರು ರೆಡಿ ಆಗತ್ತಿದ್ದು. ಇದು ನಾನು ಫೈನಲಿ ಹಿಂಗೆ ಇಷ್ಟ ಸಿಂಪಲ್ಲಾಗಿ ರೆಡಿ ಆಗಿದ್ನಿ. ಈಗ ಫೈನಲಿ ಎಲ್ಲರೂ ರೆಡಿಯಾಗಿ ಹಾಲ್ನಾಗ ವೇಟ್ ಮಾಡತ್ತಿದ್ದು ಕೇಕ್ ಕಟ್ಟಿಂಗ್ ಸಲುವಾಗಿ. ನಮ್ಮ ಬರ್ಡೇ ಗರ್ಲು ರೆಡಿಯಾಗಿ ಬಂದೇಳು. ಆಕಿ ಎಲ್ಲ ಬಲೂನ್ಸ್ ನೋಡಿ ಅವ್ರ ಜೊತೆ ಆಟ ಆಡ್ಕೊತನ ಕುಂತು ಬಿಟ್ಟೇಳು. ವೈಷ್ಣವಿಗೆ ಬಲೂನ್ಸ್ ಮ್ಯಾಗ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು. ಆಕಿ ಕೇಕ ಅದು ಇದು ಅನ್ನೋಕ್ಕಿಂತನೂ ಬರೀ ಬಲೂನ್ ಜೊತೆನೇ ಆಟ ಆಡತ್ತೇಳು. ಅದ್ರಾಗೂ ನಾವು ಇಲ್ಲಿ ಕೆಳಗೆ ಇಟ್ಟಿರೋ ಬಲೂನ್ ಆಕಿಗೆ ಬ್ಯಾಡಾಗಿದ್ದು, ಏನಿದ್ರು ಗಾಡಿಗೆ ಹಚ್ಚಿದಾರೆ ಅವ ಬಲೂನ್ ಕೊಡ್ರಿ, ಅವನ್ನ ತೆಗೆದು ಕೊಡ್ರಿ ಅಂತಂದು ಹಠ ಮಾಡಿ ಆಳತ್ತೇಳು. ಈಗ ಆಲ್ರೆಡಿ 1-2 ಸಲ ಹತ್ತಳು ನಾವು ಇವನ್ನ ತೊಗೊಂಡು ಆಡು, ಅವ್ನು ಬೇಡ ಅಂತಂದ್ರೂ ಕೇಳಾಕಿಲ್ಲ.
ನಾವು ಕೆಳಗಿರೋ ಬಲೂನನ್ನು ಮ್ಯಾಲೆ ಹಚ್ಚಿ ತೆಗೆದು ಕೊಟ್ಟಿದ್ದೇವಂತ ಹೇಳಿ ಸಮಾಧಾನ ಮಾಡಿ ಆಕಿನ ಆಡ್ಸಾತಿದ್ದು. ಆಕಿನ ಎತ್ಕೊಂಡು ಎಲ್ಲರೂ ಒಂದೆರಡು ಫೋಟೋ ತಕ್ಕೊಳ್ಳೋಣ ಅಂತಂದು ಪ್ಲ್ಯಾನ್ ಮಾಡಿರ. ಆಕೆ ಯಾರ ಮೇಲೂ ಬರಾಕಿಲ್ಲ. ಕೆಳಗೆ ಬಿದ್ದಿರೋ ಬಲೂನ್ಸ ಗಾಡಿಗೆ ಹಚ್ಚಿರೋ ಬಲೂನ್ ಅವ್ನು ತೆಗೆದು ಕೊಡ್ರಿ ಅಂತ ಜಾಸ್ತಿ ಬಲೂನ್ ಸುತ್ತ ಹತ್ತೇಳು. ಇಲ್ಲಿ ನಿಂತು ಫೋಟೋ ಒಂದೆರಡು ತಕ್ಕೊಳ್ಳೋನು ಬಾಮ ಅಂತಂತ ಎಲ್ಲರೂ ಕರೆದ್ರೂ ಇಲ್ಲ, ನನಗೆ ಫೋಟೋ ಬೇಡ, ಒಟ್ಟು ಬಲೂನ್ ಬೇಕಂತ ಅವ್ರ ಜೊತೆನೇ ಆಟ ಆಡ್ಕೊಂತ ನಿಂತು ಬಿಟ್ಟಿಳು. ಕರೆದಿರೋ ಎಲ್ಲ ಜನನೂ ಬಂದಿರು. ಹಾಗಾಗಿ ಇನ್ನು ಬರ್ಡೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬರ್ಡೇ ಸ್ಟಾರ್ಟ್ ಮಾಡಿದ್ದು. ನಮ್ಮ ಕಡೆ ಬರ್ಡೇ ಹೆಂಗೆ ಮಾಡ್ತಾರಂದ್ರೆ ಹುಡುಗರಿಗೆ ಕುಂಕುಮ ಅರಿಶಿನ ಹಚ್ಚಿ ಆರತಿ ಬೆಳಗಿ ಮತ್ತು ಚುನ್ಮುರಿ ಮತ್ತು ಅವನ್ನ ಚಾಕ್ಲೇಟ್ ಅದು ಏನಾರ ಇರುತ್ತೆ ಆ ಥರ ಚುನ್ಮುರಿ ಒಳಗೆ ಮಿಕ್ಸ್ ಮಾಡಿ ಅವನ್ನ ಹುಡುಗರ ತಲೆ ಮ್ಯಾಗ 5 ಸಲ ಇದನ್ನು ಮಾಡಿ ಅವ್ರ ತಲೆ ಮ್ಯಾಗ ಹಾಕ್ತಾರು. ಇದು ನಮ್ಮ ಕಡೆ ಪದ್ಧತಿ ಐತಿ. ಹಾಗಾಗಿ ವೈಷ್ಣವಿಗೆ ಆರತಿ ಮಾಡಿ ಅವ್ರ ಆಕಿ ತಲೆ ಮ್ಯಾಗ ಹಿಂಗೆ ಚುನ್ಮುರಿ ಹಾಕತ್ತೀರು. ವೈಷ್ಣವಿಗೆ ಆರತಿ ಮಾಡಿದ ನಂತರ ಶಂಭೋ ಮಾಡಂತ ಹೇಳ್ರೆ ಶಂಭೋನು ಮಾಡತ್ತೀಳು. ಮತ್ತು ಆಕಿಗೆ ಚುನ್ಮುರಿ ಹಾಕೋದಕ್ಕೆ ತಲೆ ಮ್ಯಾಗ ಆಕಿಗೆ ಖುಷಿ ಅನ್ಸಾಯ್ತು. ಇದೇನು ಮಾಡತ್ತಾರು ಹೊಸಾದ ಅಂತಂದು ಸುಮ್ಮ ಗಪ್ಪ ನಿಂತು ಬಿಟ್ಟಿಳು. ತಿನ್ನಕ್ಕೆ ಕೊಡೋದನ್ನ ಯಾಕೆ ತಲೆ ಮ್ಯಾಗ ಹಾಕತ್ತೀರಿ ಅಂತಂದು ಅವ್ರ ಅನ್ಕೊಂತ ನಿಂತು ಬಿಟ್ಟಿಳು. ಈಗ ಎಲ್ಲರೂ ದೊಡ್ಡವರ ಹಿರಿಯರು ಬಂದು ಎಲ್ಲರೂ ಸೇಮ್ ಇದೇ ಪ್ರೊಸೀಜರ್ನ ಮಾಡಿರು. ಇದೆಲ್ಲ ಮಾಡಿ ಆದ ನಂತರ ಕೇಕ ಕಟ್ ಮಾಡ್ತೇವೆ. ಇಲ್ಲಿ ವೈಷ್ಣವಿಗೆ ಸಾಕಾಯಿತು. ಎಲ್ಲರೂ ಬಂದಾರದ ಸೇಮ್ ಪ್ರೊಸೀಜರ್ ಮಾಡಿ ತಲೆ ಮ್ಯಾಗ ಚುನ್ಮುರಿ ಹಾಕೋದು ನೋಡೋಕೆ ಸಾಕಾಗಿ ಅದನ್ನು ಬಿಟ್ಟು ಎದ್ದು ಹೊರಗೆ ಮತ್ತು ಪುಗ್ಗ ತೊಗೊಳಕ್ಕೆ ಬರಾಕ್ ಹಿಡಿದಳು. ಅವ್ರ ಮಮ್ಮಿ ಅಲ್ಲಿ ಆಕಿನ ಜಗ್ ತಂದು ನಿಲ್ಲು ಅಂತ ಹೇಳೋತಕ್ಕೆ ಅವ್ರ ಮಮ್ಮಿಗೆ ಸಾಕಾಗಿ ಹೋಯಿತು. ವೈಷ್ಣವಿಗಳ ಪಪ್ಪ ಮತ್ತು ಅವಳು ಇಬ್ಬರು ಸೇಮ್ ಕಲರ್ ಡ್ರೆಸ್ ಮಾಡಿದ್ರು. ಮತ್ತು ಆಕೆಗೆ ಕೇಕು ಅದು ಇದು ಏನೂ ಬೇಡ, ಜಸ್ಟ್ ನನ್ನ ಫ್ರೀ ಆಗಿ ಬಿಟ್ಟು ಬಿಡ್ರಿ ಮತ್ತು ಈ ಡ್ರೆಸ್ ತೆಗೀರಿ ಇದನ್ನು ಮಾಡಿರಿ ಅಂತ ಹೇಳತ್ತೇಳು. ಆಕೆಗೆ ಸಾಕಾಗಿತ್ತು ಪಾಪ ಅದು ಹೆವಿ ಡ್ರೆಸ್ ಒಳಗೆ. ಈಗ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಈಗ ಎಲ್ಲರೂ ಒಬ್ಬೊಬ್ಬರು ಬಂದು ಗಿಫ್ಟ್ ಕೊಟ್ಟು ಫೋಟೋ ತಗೊಳತ್ತೀರು. ಕೇಕ್ ಕಟ್ಟಿಂಗ್ ಆದ ತಕ್ಷಣ ಎಲ್ಲರಿಗೂ ಹಾಕಿ ಕೊಡತ್ತೀನಿ. ಯಾಕಂದರೆ ಇದು ಹ್ಯಾಪಿ ಬರ್ಡೇ ಟು ಯು,
ಹ್ಯಾಪಿ ಬರ್ಡೇ ಟು ಯು. ಎರಡೆರಡು ಕೇಕ್ ಕಟ್ಟಿಂಗ್ ಆಯಿತು. ಒಂದು ವೈಷ್ಣವಿದ, ಇನ್ನೊಂದು ದೀಪಿಕಾ ಅಕ್ಕಂದ. ಸಾನ್ವಿ ರೆಡಿ ಆಗಿಬಿಡ್ದು ನಾ ಹಾಕಿದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಾನು ಬ್ಯುಸಿ ಇದ್ದೀನಿ. ಮತ್ತು ಈಕೆ ರೆಡಿ ಆದ ತಕ್ಷಣ ವೈಷ್ಣವಿ ಅವ್ರ ಮಮ್ಮಿ ಪಪ್ಪನ ಜೊತೆ ದೇವ್ರ ಗುಡಿಗೆ ಹೋದಳು. ಹಾಗಾಗಿ ಈಕಿದೆಲ್ಲ ಬರ್ಡೇ ಪಾರ್ಟಿ ಮುಗಿದ ನಂತರ ವಿಡಿಯೋ ಮಾಡತ್ತೀನಿ. ಅಷ್ಟೊತ್ತಿಗೆ ಈಕಿದು ಸ್ವಲ್ಪ ಮೇಕಪ್ ಎಲ್ಲನೂ ಹೋಗಿತ್ತು. ಹಂಗೆ ಬಾ ಒಂದು ಸ್ವಲ್ಪ ನಿನ್ನ ಡ್ರೆಸ್ಸರೇ ತೋರಿಸೋನು ಅಂತಂದು ಈಕಿ ಡ್ರೆಸ್ಸದ್ದು ಮತ್ತು ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿರು ಅಂತಂದು ವಿಡಿಯೋ ಮಾಡಿನಿ. ಈಗ ಎಲ್ಲ ಬರ್ಡೇ ಆಯಿತು, ಎಲ್ಲರೂ ಕೇಕ್ ತಿಂದು ಕುಂತಿರು. 9 ಗಂಟೆ ಸುಮಾರಕ್ಕೆ ಊಟಕ್ಕೆ ಆರ್ಡ್ರ್ ಮಾಡಿದ್ದು, ಅದೆಲ್ಲ ಊಟನೂ ಬಂತು. ಹಾಗಾಗಿ ದೂರ ಹೋಗೋರು ಯಾರ್ಯಾರು ಇದ್ದಾರೆ ಅವ್ರಿಗೆ ಫಸ್ಟ್ ಊಟ ಹಾಕಿಕೊಡೋಣ ಅಂತಂದು ಎಲ್ಲರಿಗೂ ಊಟ ಹಾಕಿಕೊಡತ್ತಿದ್ದು. ಊಟಕ್ಕೆ ಕೇಟ್ರಿಂಗ್ಗೆ ಆರ್ಡ್ರ್ ಕೊಟ್ಟಿದ್ದು, ಹಾಗಾಗಿ ಅವರನ್ನು ಬಂದ ನೀಡಿ ಕೊಟ್ಟು ಮತ್ತು ವಾಪಸ್ ಅವರು ಎಲ್ಲ ತೊಗೊಂಡು ಹೋಗ್ತಾರೆ. ಇವತ್ತು ಅವ್ರದ್ದೇನೋ ಸ್ವಲ್ಪ ಎಮರ್ಜೆನ್ಸಿ ಬಂತು, ಹಾಗಾಗಿ ಅವರ ಜಸ್ಟ್ ಬಂದು ಕೊಟ್ರಷ್ಟ. ನಾಳೆ ನೆಕ್ಸ್ಟ್ ಡೇ ಬಂದು ತೊಗೊಂಡು ಹೋಗ್ತೀವಿ, ನೀವೇ ನೀಡ್ಕೋರಿ ಪ್ಲೀಸ್, ಅಡ್ಜಸ್ಟ್ ಮಾಡ್ಕೋರಿ ಅಂತ ಹೇಳಿದ್ರು. ಹಾಗಾಗಿ ಅವ್ರು ತಂದು ಕೊಟ್ಟಿದ್ದನ್ನು ನಾವು ಮನೆಯಾಗಿನವ್ರು ಎಲ್ಲರೂ ಕೂಡಿ ಸರ್ವ್ ಮಾಡತ್ತಿದ್ದು. ಊಟಕ್ಕೆ ಚಪಾತಿ ಮತ್ತು ಶೇಂಗಾ ಹೋಳ್ಗೆ, ಶಿರಾ ಮತ್ತು ಜೋಳದ ಕಟಕ್ ರೊಟ್ಟಿ ಮತ್ತು ಚಟ್ನಿ, ಉಪ್ಪಿನಕಾಯಿ, ಮಡಿಕೆ ಕಾಳು ಮತ್ತು ಮಿಕ್ಸ್ ವೆಜ್ ಬಾಜಿ ಮತ್ತು ವೈಟ್ ರೈಸ್ ಇಷ್ಟೆಲ್ಲನೂ ಆರ್ಡ್ರ್ ಮಾಡಿರು. ಊಟ ಎಲ್ಲ ಚಲೋ ಟೇಸ್ಟಿಯಾಗಿತ್ತು ಮತ್ತು ಚಲೋನೇ ಇತ್ತು. ಎಲ್ಲನೂ ಆಲ್ರೆಡಿ ಲಾಸ್ಟ್ ವಿಡಿಯೋದಾಗ ಹೇಳಿದೆನು, ನಾವು ಈಗ ಈ 1 ಮಂತ್ ನಾನ್ ವೆಜ್ ತಿನ್ನಂಗಿಲ್ಲ ಅಂತಂದ. ಹಾಗಾಗಿ ನಾನ್ ವೆಜ್ ಆರ್ಡ್ರ್ ಕೊಟ್ಟಿಲ್ಲ, ನಾವು ಪಾಲಿಸ್ತೇವಂತ ಹೇಳಿ ಪಾಪ ಅಕ್ಕ ಎಲ್ಲರಿಗೂ ಸೇರಿಸಿ ವೆಜ್ಜಿನ ಆರ್ಡ್ರ್ ಮಾಡಿರು. ಒಬ್ರಿಗೊಂದು ಬೇಡ, ಮತ್ತು ಒಬ್ಬೊಬ್ಬರು ಮತ್ತು ಪೂಜಾ ದಿವಸ ಇದು ಮಾರ್ಗಶಿರದಾಗ ನೇಬರ್ಸ್ ಯಾರು ತಿಂತಾರೆ ಎಲ್ಲೂ ಗೊತ್ತಾಗಂಗಿಲ್ಲ. ಹಾಗಾಗಿ ಎಲ್ಲರಿಗೂ ಸೇರಿಸಿ ವೆಜ್ಜನ್ನು ಆರ್ಡ್ರ್ ಮಾಡಿರು. ಮತ್ತು ಊಟ ಎಲ್ಲ ಚಲೋ ಇತ್ತು, ಎಲ್ಲರೂ ಬಂದವ್ರಿಗೂ ಇಷ್ಟ ಆಗಿತ್ತು. ಊಟ ಅಡುಗೆ ಚಲೋ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಹೋದರು. ಈಗ ಆಲ್ಮೋಸ್ಟ್ ಎಲ್ಲರದು ಊಟ ಆಯಿತು. ಲಾಸ್ಟಿಗೆ ನಾನು, ಅಕ್ಕ ಮತ್ತು ಅತ್ತಿರ ನನ್ನ 4 ಜನ ಉಳಿದಿದ್ದು. ಹಾಗಾಗಿ ಫಸ್ಟ್ ಬಂದವ್ರ ಗೆಸ್ಟಿಗೆಲ್ಲ ಹಾಕಿ ಅವ್ರನ್ನೆಲ್ಲ ಊಟ ಮಾಡಿಸಿ ಕಳಿಸಿ ಲಾಸ್ಟಿಗೆ ನಾವು 4 ಜನ ಊಟ ಮಾಡಿದ್ದು. ಬರ್ಡೇ ಫಂಕ್ಷನ್ದಾಗ ಅಕ್ಕಾಗ ನಂಗೆ ಫೋಟೋ ತಕ್ಕೊಳಕ್ಕೆ ಟೈಮ ಸಿಗಲಿಲ್ಲ. ಹಾಗಾಗಿ ಊಟದೆಲ್ಲ ಆದ ನಂತರ ಅಕ್ಕಿ ನಾನು ಇಬ್ಬರು ಕೂಡಿ ಫೋಟೋ ತಕ್ಕೊಳ್ಳೋನು. ಇಬ್ಬರು ಸೇಮ್ ಆಗಿದ್ದೆವು ಫಸ್ಟ್ ಟೈಮ. ಸೊ ಒಂದು 4 ಚಲೋ ಫೋಟೋ ತಕ್ಕೊಳ್ಳೋಣ ಅಂತಂದು ಫೋಟೋ ತಕ್ಕೊಳತ್ತಿದ್ದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ. ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೈ ಫ್ರೆಂಡ್ಸ್.